ಗೈಸ್ ಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ಸುಸ್ವಾಗತ. ಇವತ್ತು ರೀ ನಾನು ಬಿಟ್ಟೋಗಿರೋ ಆದರೆ ಪಾಸ್ಔಟ್ ಆಗಿರೋ ಕಾಲೇಜಿಗೆ ಬಂದೀನಿ. ನಮ್ಮ ಡಿಪ್ಲೊಮಾ ಕಾಲೇಜ್. ನಮ್ಮ ಡಿಪ್ಲೊಮಾ ಅಂದರೆ ನಮ್ಮದು ನಮ್ಮದು ಇದು ಇಲ್ಲಿ ಐತೆ, ಏನು ನಮ್ಮ ಸಿವಿಲ್ ಬ್ರ್ಯಾಂಚಿಂದ ಡಿಪಾರ್ಟ್ಮೆಂಟ್ ಇಲ್ಲಿ ಐತೆ ನಮ್ಮದು. ಇದು CS ಅಲ್ಲಿ ಎಲ್ಲೆಲ್ಲ ಒಂದೊಂದು ಇದಾವೆ. ನಾವೀಗ ಆಫೀಸ್ ರೂಮಿಗೆ ಬಂದು ನಂದು ಇನ್ನೂ ಎಷ್ಟು ವರ್ಷ ಆಯ್ತು ನಾನು ಪಾಸ್ಔಟ್ ಆಗಿ 2 ವರ್ಷ ಆದ್ರೆ ನಾನು ಇನ್ನೂ ನನ್ನ ಮಾರ್ಕ್ಸ್ ಕಾರ್ಡ್ಸ್ ಯಾವ ಇಸ್ಕೊಂಡಿಲ್ಲ. ಅದಕ್ಕೆ ಈಗ ನಾನು ಇದಕ್ಕೆ ಕರ್ಕೊಂಡ್ಬಂದಿದ್ದೆ. ಆಫೀಸ್ ರೂಮ್ ತೆಗೆದಿಲ್ಲ. ಈಗ ಇನ್ನೂ ಏನೇನೈತಿ ಲಿಟ್ರಲಿ ಹೆಂಗೆ ಬೈತಾರ ಅಂತ ಗೊತ್ತಿಲ್ಲ. ಯಾಕಂದ್ರೆ 2 ವರ್ಷ ಆದ್ಮೇಲೆ ಬರಾಕತ್ತೀನಿ. ಆಲ್ಮೋಸ್ಟ್ ನಮ್ಮ ಹುಡ್ರು ಎಲ್ಲರೂ ಇಸ್ಕೊಂಡ್ರ. ನನ್ನ ವೀರನ ಅಷ್ಟೇ ಬಿಟ್ಟು, ಯಾಕಂದ್ರೆ ನಾವು ಇಂಜಿನಿಯರಿಂಗ್ ಮಾಡಲಿಲ್ಲಲ್ಲ, ಅದಕ್ಕೆ ನಾವು ಆಗಲೇ ಇರಲಾರ್ದು ಬಿಟ್ಬಿಟ್ವಿ. ಈಗ ಅವಶ್ಯಕತೆ ಇರೋದಕ್ಕೆ ಬಂದೀನಿ. ಯಾರು ಹೆಂಗೆ ಹೋಗ್ತಾರ ಗೊತ್ತಿಲ್ಲ. ಈಗ ನೋಡಬೇಕು ಏನು ಮಾಡ್ಬೇಕಂತ ಚಾಲೆಂಜ್ ಎಲ್ಲ ಕೇಳ್ಕೊಂಬಂದ್ವಿ. ಏನೇನು ಪ್ರೊಸೀಜರ್ ಸರ್ ಐದವ ಅಂತಂದು. ಈಗ ನಿಧಿ ಲೆಟ್ರ್ ಬರೆಯಾಕತ್ತನ. ಅದು ಸ್ವಲ್ಪ ChatGPTಲಿಂದ ನೋಡಿ ಅದೇನ ಪರ್ಮಿಷನ್ ಅಂದರೆ ಮಾರ್ಕ್ಸ್ ಕಾರ್ಡ್ ತೊಗೊಳಕ್ಕೆ ನಾವಿಲ್ಲಿ ಓದಿವ ಇಲ್ಲ ದಬಾಕಿವಿಲ್ಲ ಅಂತ ಅನ್ನೋದಕ್ಕೆ ಒಂದು ಪರ್ಮಿಷನ್ ಇದೆ. ಅಂದರೆ ಅಷ್ಟು ಭರವಸೆ ಇಲ್ಲ ಅಂತ ಅದು ಇರ್ತಾವಲ್ಲ, ಇರ್ತಾವ. ಈಗ ಎಲ್ಲ ನಾವೇನೇನು ಪ್ರೊಸೀಜರ್ಸ್ ಇದಾವೆ ಎಲ್ಲ ನಿಮ್ಗೆ ಸ್ವಲ್ಪ ಡೆಲ್ಲಿ ಮಾಡ್ಬೇಕಂತ ಚಿಕ್ಕದ್ರಾಗ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋದ್ರಂದರೆ ಎಸ್ ಈಗ ಫ್ರೂಟಿಗೆ ಕುಡ್ಕಂತ ಈಗ ಲೆಟ್ರ್ ಬರೀತಾನ. ಬರ್ದಾದ್ಮೇಲೆ ಏನು ಬರ್ದಾನ ಅಂತ ಫಸ್ಟ್ ಹೋಗಿ ಮಾರ್ಕ್ಸ್ ಕಾರ್ಡ್ ಸೇರಿಸ್ಕೊಂಬರೋಣ. ಪ್ಲಸ್ ಇನ್ನೊಂದೇನೆಂದರೆ ನಮ್ಮ ಅರವಿಂದ್ ಅಂತ ಅವನ ರೆಫರೆನ್ಸಿಗೆ ಲೆಟ್ರ್ ಆಗಿದ್ದ. ಅದಕ್ಕೆ ಅವನು ಕಲೆ ಬಿದ್ದು ಕಾಲೇಜಿಗೆ ಹೋಗಿದ್ದ. ಕಲೆ ಬಿದ್ದು ಆಕ್ಷನ್ ಈಗ ಅದನ್ನು ನೋಡಿ ಬರೆಯಾಕತ್ತೀವಿ. ChatGPT ಸ್ವಲ್ಪ ಹೆವಿ ಲೆಂತಿ ತೋರಿಸಿತ್ತು. ನಮ್ಮ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹಾಕ್ಯಾನ. ಬರೆದು ಹೋಗೋಣ. ಇದು ಗೈಸ್ ಲಿಟ್ರಲ್ಲಿ ಇವತ್ತು ಏನು ನಾನು ಅನ್ಬೇಕು ಅನ್ಕೊಂಡಿದ್ದೆ ನಾವು ಏನು ಇವತ್ತು ಅನ್ನೋದು ಕೆಲಸ. ಯಾಕಂದ್ರೆ ಕಾಲೇಜಿಗೆ ಹೋದಂದ್ರೆ ಗೊತ್ತದ ನನ್ನ ಹಣೆ ಬರ ಅಂದರೆ ಅದು ಎಲ್ಲರೂ ನಮ್ಮ ದೋಸ್ತರು ಅಂದರೆ ಇಡೀ ನಮ್ಮ ಸ್ಟೂಡೆಂಟ್ಸಿನ ಎಲ್ಲ ಹಣೆ ಬರೋದು ಐಟ. ಕಾಲೇಜಿಗೆ ಹೋದ್ರೆ ಒಂದು ದಿವಸ ಕೆಲಸ ಯಾವ ಆಗೋದಲ್ಲ. ಅದ್ರ ನಮ್ಮದು ಗೌರ್ಮೆಂಟ್ ಎಡೆಡು ಹೆವಿ ಅಂದರೆ ಯಾರು ಸಾರ್ಗಳು ನೋಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಇರೋ ಫ್ಯಾಕ್ಟ್ ಹೇಳಕತ್ತೀನಿ, ಹೆವಿ ಡಿಮ್ಯಾಂಡ್ ಇರುತ್ತೆ. ಯಾಕಂದ್ರೆ ಲಂಚ ಕೊಟ್ಟು ಬಂದಿರ್ತಾರೆ. ಯಾರು ಪ್ರಾಂಪ್ಟಾಗಿ ಬಂದಿರೋದು ಭಾಳ ಕಮ್ಮಿನೇ ಕೊಟ್ಟು ಬಂದಿರ್ತಾರೆ. ಡಿಮ್ಯಾಂಡ್ ಜಾಸ್ತಿ. ಹುಡ್ರನ್ನ ಎಲ್ಲರೂ ಒಂದೇ ಥರ ನೋಡ್ತಾರೆ. ಯಾವ ಥರ ಅವತ್ತು ಏನು ಕಂಡೀಷನ್ ಇರುತ್ತೆ, ಹೆವಿ ಅಂದರೆ ಹೆವಿ ಅರ್ಜೆಂಟ್ ಇತ್ತು. ಅವತ್ತು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇತ್ತು. ಲಿಟ್ರಲ್ಲಿ ಅದು ನಂದು ಫೇಲ್ಡ್ ಆಯ್ತು. ಅಂದರೆ ಕೊಡಲೇ ಇಲ್ಲ ಮಾರ್ಕ್ಸ್ ಕಾರ್ಡು. ಬಂದಿದ್ದು ಕೊಡೋಕೆ ಹೋಗಿ ಕೊಡೋಕ್ಕೆ ಲೇಟ್ ಮಾಡಿದ್ರು. ಅದಕ್ಕೆ ಇರ್ತವೆ ಗೈಸ್, ಏನು ಮಾಡೋಕ್ಕಾಗಲಿಲ್ಲ. ಇವತ್ತು ಲಾಸ್ಟ್ ಡೇಟ್ ಇರೋದಕ್ಕೆ ಅದು ಮಿಸ್ ಆಯ್ತು. ಹೋಗ್ಲ ನಾನು ಇಂಥವೆಲ್ಲ ಹಾಕೋಕೆ ಹೋಗಲ್ಲ. ಇದು ಸ್ವಲ್ಪ ಇದು ಇನ್ ಡೀಟೇಲ್ ಹೇಳೋದು ಬೇಡ. ಅರ್ಜೆಂಟ್ ಇದ್ದಾಗ ಐತಲ್ಲ ಆಗ್ಬಿಡ್ತೈತೆ. ಅದಕ್ಕೆ ಈಗ ಬಂದೀವಿ ಮನೆಗೆ. ಇದೇ ಅರ್ಥಾಗಿದ್ದಾರೆ. ಅದಕ್ಕೆ ಈಗ ಈ ಥರ ಅದ ಏನು ಮಾಡಲಿ ಲಿಟ್ರಲ್ಲಿ ಅರ್ಥ ಆಗಿಲ್ಲ. ಫಸ್ಟ್ ಟೈಮ್ ಯಾರು ಚಾನಲ್ನ ನೋಡೋಕತ್ತೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಈಗ ಅಂತಂದು. ಮತ್ತು ಹಿಂಗೆದ್ದಾಗ ಏನು ಮಾಡ್ಬೇಕನ್ನಕ್ಕ ಮತ್ತೆ ನಿನಗೆ ಗೊತ್ತಾಗ್ಬೇಕು. ನಿನಗೆ ಗೊತ್ತಾಗ್ಬೇಕಂದ್ರೆ ಎಸ್ ಗಾಯ್ಸ್ ಹೋಗುವ ಫೈನಲಿ ಮಕ್ಕಳು ಹೊಸೊಮ್ಮೆ ಇವತ್ತಿನ ವ್ಲಾಗ್ ಗೈಸ್. ಲಿಟ್ರಲ್ಲಿ ಏನು ಮಾಡೋಕ್ಕಿತ್ತು, ಅನ್ನ ಹೊತ್ತು ಇವತ್ತು ಫುಲ್ ಅಂದ್ರೆ ಫುಲ್ ಬಿಸಿ ಇದ್ವಿ. ಬಿಕಾಸ್ ಆಫ್ ಇವತ್ತು ಕಾಲೇಜಿಂದು ಬೆಳಗ್ಗೆ ಸ್ವಲ್ಪ ಬ್ಯಾಂಕಿಂದು ಇವತ್ತು ಫುಲ್ ಅಂದ್ರೆ ಫುಲ್ ಹೆವಿ ವರ್ಕ್. ಇವತ್ತು ವಾಸ್ತು ಚೇಂಜ್ ನಮ್ಮ ಅಜ್ಜಿ ಎಲ್ಲ ಮುಖಂಡ್ರೆ ನಾನು ಇವತ್ತು ಇಲ್ಲಿ ಮುಖಂಡಾಗೈತೀನಿ. ಅದಕ್ಕೆ ಫಸ್ಟ್ ಟೈಮ್ ಚಾನಲ್ ನೋಡಕತ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ 1,000 ಮುಟ್ದಂಗೆಲ್ಲ ಕಂಟೆಂಟ್ ಇನ್ನು ಮೈನಸ್ ಅಂದರೆ ಲೆಸ್ ಆಗಾಕತ್ತೈತೆ ಹೊರತು ಇದು ಆಗಾಕತ್ತಿಲ್ಲ. ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಟ್ರೈ ಮಾಡತ್ತಮ್ಮ ನೋಡೋಣ ಅಂತ ಹೇಳ್ಕೊತ ಏನು ಹೇಳ್ಬೇಕು ಲಿಟ್ರಲ್ ನನಗೆ ಅರ್ಥ ಆಗತ್ತಿಲ್ಲ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ಕಂಟೆಂಟ್ ನೋಡೋಣ, ಟ್ರೈ ಮಾಡುವ ಅಂತ ಹೇಳ್ಕೊತ. ಯಾಕಂದ್ರೆ ಈ ಕಡೆ ಎಲ್ಲ ಮಾಡ್ಬೇಕು ಅನ್ನೋದಕ್ಕಾಗಲ್ಲ. ಇದೊಂದು ಕಾಲೊಂದು ಇವತ್ತು ಬಡ್ಸ್ಕೊಂಡು ಹಸರು ಆಗ್ಬಿಡತ್ತೆ. ಹಸರು ಫುಲ್ ಕಾಲು ಹೋಗಿ 2 ಅಡ್ಯಾಗ ಹಿಂಗೆ ಬಾಗಿಲಿಗೆ ಅಡ್ಯಾಗ ಹಿಂಗೆ ಸಿಗಂಬಿಡೋದು ಕಾಲು. ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್. ಲವ್ ಯು ಗೈಸ್, ಲವ್ ಯು.